ಇಂದು 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು 2022ರಿಂದ ಪರಿಷ್ಕರಣೆಗೊಳಪಟ್ಟಿದ್ದಾವೆ. ಭಾಗ 1ರ ಪಠ್ಯಪುಸ್ತಕದ 7ನೇ ಪಾಠ ಇತ್ತು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅಂತಕ್ಕಂಥ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಮೊದಲಿನ ಪಾಠಗಳ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 2022 ರಿವೈಸ್ಡ್ SSLC ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಪ್ರಶ್ನೆ 1 ಇತ್ತು, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿ. ಪ್ರಶ್ನೆ 1, ಭಾರತವು ಡ್ಯಾಶ್ ಖಂಡದಲ್ಲಿದೆ. ಉತ್ತರ ಬಂದ್ಬಿಟ್ಟು ಏಸಿಯಾ. ಪ್ರಶ್ನೆ 2 ಇತ್ತು, ಭಾರತದ ಬಿಲ್ಟಾ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಡ್ಯಾಶ್ ದೇಶವು ಸಹಕರಿಸಿತು. ಉತ್ತರ ಬಂದ್ಬಿಟ್ಟು ರಷ್ಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ದೇಶವು ಕೂಡ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿ ಬಾಂಧವ್ಯವನ್ನು ಹೊಂದಲೇಬೇಕು, ಸಂಬಂಧವನ್ನು ಇಟ್ಟುಕೊಳ್ಳಲೇಬೇಕು. ಏಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಒಂದನೇದು ಗಡಿ ಭದ್ರತೆಗಾಗಿ. ಯಾಕಂದ್ರೆ ನಮ್ಮ ಇಲ್ಲಿರ್ತಕ್ಕಂಥ ಗಡಿಯನ್ನ ಭದ್ರತೆಯಾಗಿ ಸಂರಕ್ಷಣೆಯ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಾಗ್ತದ, ಸೊ ನಮ್ಮ ಸುತ್ತಮುತ್ತಲಿನ ಮತ್ತು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಬೇಕಾಗ್ತದ. ಎರಡನೇದು ವಿದೇಶ ವ್ಯಾಪಾರ ಆಗಿರ್ಬೋದು, ಆರ್ಥಿಕ ಲಾಭ, ರಾಷ್ಟ್ರದ ಗೌರವ, ಶಾಶ್ವತ ರಾಯಭಾರ. ಈ 5 ಅಂಶಗಳಿದಾವಲ್ಲ ವಿದ್ಯಾರ್ಥಿಗಳೇ, ತುಂಬಾನೇ ಇಂಪಾರ್ಟೆಂಟ್ ಇದಾವೆ. ಗಡಿ ಭದ್ರತೆ, ವಿದೇಶ ವ್ಯಾಪಾರ, ಆರ್ಥಿಕ ಲಾಭ, ರಾಷ್ಟ್ರದ ಗೌರವ, ಶಾಶ್ವತ ರಾಯಭಾರ ವಿಷಯಕ್ಕಾಗಿ ನಾವೇನ್ ಮಾಡ್ಬೇಕಾಗದಪ್ಪ ಅಂದ್ರ ಅನ್ಯ ರಾಷ್ಟ್ರಗಳೊಂದಿಗೆ ಅಂದ್ರೆ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕಾಗಿದೆ. ಪ್ರಶ್ನೆ 2, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಯಾವುವು? ಸೊ ಮೇಜರ್ ಆಗಿ ನಾವು ಮುಖ್ಯವಾಗಿ ಹೇಳ್ಬೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನತೆಗೆ ಈ 2 ಅಂಶಗಳು ಕಾರಣವಾಗಿದ್ದಾವೆ. ಒಂದು ಕಾಶ್ಮೀರ ಸಮಸ್ಯೆ, ಇನ್ನೊಂದು ಭಯೋತ್ಪಾದನೆ. ಇವೇ ಏನಾಗಿದಾವಪ್ಪ ಅಂದ್ರೆ 2 ದೇಶಗಳ ಮನಸ್ತಾಪಕ್ಕೆ ಕಾರಣ ಆಗಿದ್ದಾವೆ. ಪ್ರಶ್ನೆ 3, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಉತ್ತಮ ಬಾಂಧವ್ಯ ಹದಗೆಡಲು ಕಾರಣಗಳು ಯಾವುವು? ಸೊ ಭಾರತ ಮತ್ತು ಚೀನಾಗಳ ನಡುವೆ ಸಂಬಂಧ ಉತ್ತಮನೇ ಆಗಿದೆ, ಬಟ್ ರೀಸೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಸಂಬಂಧ ಅಂದ್ರೆ ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧ ಹದಗೆಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೊದಲನೇದು ಹೇಳ್ಬೋದು ಅರುಣಾಚಲ ಪ್ರದೇಶ ರಾಜ್ಯ. ಈ ಅರುಣಾಚಲ ಪ್ರದೇಶ ರಾಜ್ಯನೇ ಏನಾಗದಪ್ಪ ಅಂದ್ರ ಭಾರತ ಮತ್ತು ಚೀನಾದ ಒಂದು ಮನಸ್ತಾಪಕ್ಕೆ ಕಾರಣ ಆಗಿದೆ. ಎರಡನೇದು ಈ ಮಾವೋವಾದಿಗಳು ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಆಪಾದನೆ ಇದೆ. ಸೊ ಇದು ಕೂಡ ಏನಾಗದಪ್ಪ ಅಂದ್ರೆ ಒಂದು ಸಂಬಂಧ ಹದಗೆಡಲಿಕ್ಕೆ ಕಾರಣ ಆಗಿದೆ. ಇನ್ನೊಂದು ಹೇಳ್ಬೋದಂದ್ರೆ ಸೊ ಭಾರತ ಮತ್ತು ಚೀನಾಗಳ ಗಡಿರೇಖೆ ಇನ್ನೂ ವಾಸ್ತವವಾಗಿ ನಿರ್ಧಾರ ಆಗಿಲ್ಲ ಅಂತ ಹೇಳ್ತಾರೆ. ಈ ಗಡಿರೇಖೆನೂ ಕೂಡ ಏನಾಗದಪ್ಪ ಅಂತಂದ್ರೆ ಸೊ ಭಾರತ ಮತ್ತು ಚೀನಾದ ನಡುವೆ ಒಂದು ಮನಸ್ತಾಪ ಆಗದ. ಇನ್ನೊಂದು ಅಣ್ವಸ್ತ್ರಗಳ ತಯಾರಿಕೆಯಲ್ಲಿ ತೊಡಗಿದಾವೆ, ವಿದೇಶಿ ವ್ಯಾಪಾರದ ಸವಾಲುಗಳಾಗಿದ್ದಾವೆ, ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ. ಇವೆಲ್ಲ ಏನಾಗದವಪ್ಪ ಅಂತಂದ್ರೆ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಸೊ ಸಂಬಂಧ ಬಾಂಧವ್ಯ ಹದಗೆಡಲಿಕ್ಕೆ ಕಾರಣ ಆಗಿದ್ದಾವೆ. ಅರುಣಾಚಲ ಪ್ರದೇಶ ರಾಜ್ಯ, ಮಾವೋವಾದಿಗಳ ನಕ್ಸಲ್ ಚಟುವಟಿಕೆ. ನೆಕ್ಸ್ಟ್ ಎರಡನೇದಿರ್ತಕ್ಕಂಥದ್ದು ಗಡಿರೇಖೆ, ಅಣ್ವಸ್ತ್ರಗಳ ತಯಾರಿಕೆ, ವಿದೇಶಿ ವ್ಯಾಪಾರದ ಸವಾಲುಗಳು, ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ. ಇವೆಲ್ಲ ಏನಪ್ಪಾ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಇದ್ದವು. ಪ್ರಶ್ನೆ 4, ಭಾರತ ಮತ್ತು ಅಮೆರಿಕ ದೇಶಗಳು ಪ್ರಜಾತಂತ್ರ ದೇಶಗಳಾಗಿದ್ದು ಅವುಗಳ ಪರಸ್ಪರ ಸೌಹಾರ್ದತೆ ಹೇಗಿದೆ ಅನ್ನೋದನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧ ಹೇಗಿದೆ? ಸೊ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಸೊ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯದ ಬಳಿಕ ಅಂದ್ರೆ 1945ರ ಬಳಿಕ 2 ದೇಶಗಳು ತಮ್ಮ ಹಿತಾಸಕ್ತಿ ಆಧರಿಸಿ ಸ್ಥಿತ್ಯಂತರವನ್ನ ಕಂಡುಕೊಂಡಿದ್ದಾವೆ ಅಂತ ಹೇಳ್ಬೋದು. ಎರಡನೇದು ಈ ಭಾರತದಲ್ಲಿ ನಡೀತಕ್ಕಂಥ ಪಂಚವಾರ್ಷಿಕ ಯೋಜನೆಗಳಿದಾವಲ್ಲ, ಈ ಯೋಜನೆಗಳ ಜಾರಿಯಾಗಿರ್ಬೋದು, ಯೋಜನೆಗಳ ಕಾರ್ಯರೂಪಕ್ಕೆ ಅಮೆರಿಕ ದೇಶ ತುಂಬಾ ಸಹಾಯ ಸಹಕಾರವನ್ನ ನೀಡ್ತಾ ಬಂದಿದೆ. 1962ರಲ್ಲಿ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿದಾಗ ಸೊ ಭಾರತದ ಸಹಾಯಕ್ಕೆ ಅಮೆರಿಕ ದೇಶ ಏನಾಯ್ತಪ್ಪ ಅಂದ್ರೆ ನಿಂತಿತು. ಮುಂದೆ ಭಾರತದಲ್ಲಿರ್ತಕ್ಕಂಥ ವಿದೇಶಿ ವ್ಯಾಪಾರ ಆಗಿರ್ಬೋದು, ವಿಜ್ಞಾನ ಮತ್ತು ತಾಂತ್ರಿಕತೆ ಆಗಿರ್ಬೋದು, ಬಾಹ್ಯಾಕಾಶ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಅಮೆರಿಕ ಉತ್ತಮ ಬಾಂಧವ್ಯವನ್ನ ಹೊಂದಿವೆ ಅಂತ ಹೇಳ್ತಾರೆ. ವಿಶ್ವಸಂಸ್ಥೆ ಬಲಪಡಿಸಬೇಕಾದ್ರೆ ಮತ್ತು ಜಾಗತಿಕ ಶಾಂತಿ ಕಾಪಾಡುವ ಸಲುವಾಗಿ ಈ 2 ದೇಶಗಳು ಅಂದ್ರೆ ಭಾರತ ಮತ್ತು ಅಮೆರಿಕ ದೇಶಗಳು ಸಮಾನ ಧೋರಣೆಯನ್ನ ಹೊಂದಿದಾವೆ.
ಮುಖ್ಯವಾಗಿ ನಾವು ಹೇಳ್ಬೋದಂದ್ರೆ ಅಮೆರಿಕಾದಲ್ಲಿರ್ತಕ್ಕಂಥ ಎರಡು ಪಕ್ಷಗಳಾದ ಒಂದು ರಿಪಬ್ಲಿಕ್ ಮತ್ತು ಡೆಮಾಕ್ರಾಟಿಕ್ ಅದರ ಧೋರಣೆಗಳ ಆಧರಿಸಿನೇ ಭಾರತದ ವಿದೇಶಾಂಗ ನೀತಿ ರಚನೆಗೊಂಡಿದೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧ. ಪ್ರಶ್ನೆ 5 ಹಾಗೂ ಕಡೆಯ ಪ್ರಶ್ನೆ ಇದೆ, ಇದು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನ ವಿವರಿಸಿರಿ. ಸೊ ಉತ್ತರ ನೋಡೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ರೆ ನಮ್ಮ ಚಾನೆಲ್ ಅನ್ನ ತಾವುಗಳು ಸಬ್ಸ್ಕ್ರೈಬ್ ಮಾಡಿ. ಹಿಂದಿಯಲ್ಲಿನೂ ಕೂಡ ನಾವು ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ವಿಜ್ಞಾನದಲ್ಲಿನೂ ಕೂಡ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ ಇದ್ದಾವೆ, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಓಕೆ, ಇತರೆ ತರಗತಿಗಳಲ್ಲಿ ಕೂಡ ವಿಡಿಯೋಗಳನ್ನು ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಕಂಟೆಂಟ್ಗಳನ್ನು ನಾವು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ವಿಡಿಯೋ ನೋಡ್ತೀರಿ ಬಟ್ ಲೈಕ್ ಮಾಡೋದಿಲ್ಲ, ಅದುವೇ ನಮಗೊಂದು ಬೇಜಾರು. ಮತ್ತು ಶೇರುಗಳು ಕೂಡ ಮಾಡೋದಿಲ್ಲ, ಯಾಕಂದರೆ ನೀವು ಎಷ್ಟು ಲೈಕ್ ಮಾಡ್ತೀರಾ, ನೀವು ಎಷ್ಟು ಶೇರ್ಗಳನ್ನು ಮಾಡ್ತೀರಲ್ಲ ಅಷ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಮೋಟಿವೇಶನ್ ಆಗ್ತದೆ ಅಂತ ಹೇಳ್ತಾ, ಸೊ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಭಾರತ ಮತ್ತು ರಷ್ಯಾದ ನಡುವೆ ಇರ್ತಕ್ಕಂಥ ಸಂಬಂಧ ಹೇಗಿದೆ ಅಂತಕ್ಕಂಥದ್ದು. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಭಾರತ ಮತ್ತು ರಷ್ಯಾ ಈ ಎರಡೂ ದೇಶಗಳು ಉತ್ತಮ ಸಂಬಂಧವನ್ನ ಹೊಂದಿದಾವೆ. ಭಾರತ ಸೋವಿಯತ್ ಒಪ್ಪಂದ ನಡುವೆ ನಡೀತು. ಭಾರತ ಸೋವಿಯತ್ ಒಪ್ಪಂದ ಅಂತಾರೆ. ಇದರ ಮೂಲಕ ಅದು ರಾಜಕೀಯ, ಆರ್ಥಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನ ಕಾಣಿತು. 1962ರಲ್ಲಿ ಭಾರತದ ಮೇಲೆ ಚೀನಾ ದೇಶ ದಾಳಿ ಮಾಡ್ತದ. ಅವಾಗ ರಷ್ಯಾ ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನ ಬಲವಾಗಿ ಖಂಡನೆಯನ್ನ ಮಾಡ್ತದ. ಮುಂದೆ 1961ರಲ್ಲಿ ಭಾರತದಲ್ಲಿರ್ತಕ್ಕಂಥ ಗೋವಾ ವಿಮೋಚನೆ ಸಂದರ್ಭದಲ್ಲಿ ಸೊ ಭಾರತಕ್ಕೆ ರಷ್ಯಾದವರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಸಹಾಯವನ್ನ ಮಾಡ್ತಾರೆ. 1971ರಲ್ಲಿ ಒಂದು ಒಪ್ಪಂದ ಮಾಡ್ತಾರೆ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ. ಅದು 20 ವರ್ಷಗಳ ಕಾಲ ಶಾಂತಿ, ಮೈತ್ರಿ, ಸಹಕಾರ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ ಭಾರತ ಮತ್ತು ರಷ್ಯಾ. ಮುಂದೆ ಭಾರತದಲ್ಲಿರ್ತಕ್ಕಂಥ ಬಿಲ್ಟಾ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ರಷ್ಯಾ ದೇಶ ಸಹಕಾರವನ್ನ ಕೊಟ್ಟಿದೆ. ಭಾರತದಲ್ಲಿ ಕೈಗಾರಿಕೆಯ ಬೆಳವಣಿಗೆ, ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆ ರಷ್ಯಾ ದೇಶ ಅತ್ಯಂತ ಸಹಾಯ ಮಾಡಿದೆ ಅಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಉತ್ತರಗಳನ್ನ ಬರೀಬಹುದು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವುಗಳು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಹೇಗಿತ್ತು, ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಭಾರತ ಚೀನಾ, ಭಾರತ ಪಾಕಿಸ್ತಾನ್, ಭಾರತ ರಷ್ಯಾ, ಭಾರತ ಅಮೆರಿಕ ಈ ದೇಶಗಳ ಒಂದು ಸಂಬಂಧವನ್ನು ತಾವು ತಿಳಿದುಕೊಂಡಿದ್ದೆ. ಆದರೆ 1 ಅಥವಾ 2 ಅಂಕಕ್ಕೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಸರಳವಾಗಿ ಉತ್ತರಿಸ್ತೀರಿ. ಅಷ್ಟಲ್ಲದೆ ಅಂಕಗಳನ್ನ ಸಹಿತ ಸರಳವಾಗಿ ತಾವು ಏನ್ ಮಾಡ್ತೀರಪ್ಪ ಅಂದ್ರೆ ತಮ್ಮ ಬುಟ್ಟಿಗೆ ಹಾಕಿಕೊಳ್ತೀರ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು